ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇದು ಸುದ್ದಿಯ ಸಿಂಹಾಸನ, ನಮ್ಮ ಹಾಸನ್ ಟಿವಿ ನ್ಯೂಸ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಹಾಸನದಲ್ಲಿ ಯಶಸ್ವಿಯಾಗಿ ನಡೆದ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿ, ಅದ್ಭುತ ಪ್ರದರ್ಶನ ನೀಡಿದ ಕ್ರೀಡಾಪಟುಗಳು. ಹಾಸನದ ಲಯನ್ಸ್ ಕ್ಲಬ್ನಿಂದ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ನಿಘಂಟು ಪುಸ್ತಕ ಹಾಗೂ ಗಾಲಿ ಕುರ್ಚಿ ವಿತರಣೆ. ಒಳನರಸೀಪುರದಲ್ಲಿ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಪ್ರಭಾವಿ ಮುಖಂಡರ ಸೇರ್ಪಡೆ, ಸಂಭ್ರಮಿಸಿದ ಶ್ರೇಯಸ್ ಪಟೇಲ್. ಹಾಸನದ ಹಾಸನಾಂಬ ಒಳಾಂಗಣ ಕ್ರೀಡಾಂಗಣದಲ್ಲಿ ಹಾಸನ್ ಓಪನ್ ತೃತೀಯ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪುಟಾಣಿ ಮಕ್ಕಳು ಕರಾಟೆ ಪ್ರದರ್ಶನವನ್ನು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ಹೆಚ್ಚಿಸಿದರು. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಹಲವಾರು ಗಣ್ಯರು ಕರಾಟೆ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಹಾಸನಾಂಬ ಇಂಡೋರ್ ಸ್ಟೇಡಿಯಂ ಅಲ್ಲಿ ರಾಷ್ಟ್ರೀಯ ಮಟ್ಟದ ಕರಾಟೆ ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದೀವಿ. ಈ ಪಂದ್ಯಾವಳಿಗೆ ನಮ್ಮ ಶಿವಮೊಗ್ಗದ ಶಿವಮೊಗ್ಗ ವಿನೋದ್ ಸರ್ ಅವರು ಕರ್ನಾಟಕ ರಾಜ್ಯ ಕರಾಟೆ ಕಾರ್ಯದರ್ಶಿಯಾಗಿದ್ದಾರೆ. ಅವರು ಕೂಡ ಬಂದಿದ್ದಾರೆ. ಮತ್ತು ಹಾಗೆ ನಮ್ಮ ಎಲ್ಲ ಕರಾಟೆ ತರಬೇತಿದಾರರು ಬೆಂಗಳೂರು, ಮೈಸೂರು, ಚಿಕ್ಕಮಗಳೂರು ಮತ್ತು ಬೆಳಗಾಂ ಅಲ್ಲಿಂದ ಎಲ್ಲ ಬಂದಿದ್ದಾರೆ. ಇದು ಹಾಸನಾಂಬ ಒಳಾಂಗಣ ಕ್ರೀಡಾಂಗಣದಲ್ಲಿ ಹಾಸನ್ ಓಪನ್ 3ನೇ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿ ನಡೀತಾ ಇದೆ. ಈ ಕರಾಟೆ ಪಂದ್ಯಾವಳಿ ಹಾಸನದಲ್ಲಿ 3ನೇ ಬಾರಿ ನಡೀತಾ ಇದೆ. ಇದರಲ್ಲಿ ಕಟ ಮತ್ತು ಕುಮತಿ ಎಂಬ 2 ವಿಭಾಗಗಳಿದೆ. ಸುಮಾರು 400 ಸ್ಪರ್ಧಿಗಳು ಬಂದಿದ್ದಾರೆ. 14 ಜಿಲ್ಲೆಗಳಿಂದ, 1-2 ರಾಜ್ಯಗಳಿಂದ ಸಹ ಸ್ಪರ್ಧಿಗಳು ಬಂದಿದ್ದಾರೆ. ಭಾಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಇವಾಗ ಕಟ ಇವೆಂಟ್ಗಳು ಸ್ಟಾರ್ಟ್ ಆಗಿದೆ. ಈಗ ತಾನು ಇನಾಗ್ರೇಷನ್ ಪ್ರೋಗ್ರಾಮ್ ಮುಗೀತು. ಇದಾದ ನಂತರ ಕುಮತಿ ಇವೆಂಟ್ಸು ಇರುತ್ತೆ. ಕುಮತಿಯಲ್ಲಿ ಫೈಟ್ ಇವೆಂಟ್ಸ್ ಇರುತ್ತೆ. ವಿವಿಧ ಜಿಲ್ಲೆಗಳಿಂದ ಬಂದಿರೋ ಎಲ್ಲ ಬೇರೆ ಬೇರೆ ತೀರ್ಪುಗಾರರು ಸಹ ಬಂದಿದ್ದಾರೆ. ತೀರ್ಪುಗಾರರು ಬಂದ್ಬಿಟ್ಟಿದೆ ಸುಸಜ್ಜಿತವಾಗಿ ಕಾಂಪಿಟೇಷನ್ ನಡೆಸ್ಕೊಡ್ತಾ ಇದ್ದಾರೆ. ಕರಾಟೆ ಪಂದ್ಯಾವಳಿಯಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಹಾಗೂ ಹಾಸನಾಂಬ ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವ ಮೊಹಮ್ಮದ್ ಆರಿಫ್, ಜನಪ್ರಿಯ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಬಶೀರ್, ನಮ್ಮ ಹಾಸನ ಟಿವಿ ಸಂಪಾದಕರು ಹಾಗೂ ಮುಖ್ಯಸ್ಥರಾದ ತೌಫಿಕ್ ಅಹಮದ್, ಕರ್ನಾಟಕ ರಾಜ್ಯ ಕರಾಟೆ ಕಾರ್ಯದರ್ಶಿಯಾದ ಶಿಹಾನ್, ಶಿವಮೊಗ್ಗ ವಿನೋದ್, ಪ್ರವೀಣ, ಸುವಾನಾ, ಎಸ್ಎನ್ ಪಾಷಾ ಹಾಗೂ ಇತರರು ಉಪಸ್ಥಿತರಿದ್ದರು. ಲಯನ್ಸ್ ಕ್ಲಬ್ ರಾಜ್ಯಪಾಲರ ಅಧಿಕೃತ ಭೇಟಿಯ ಕಾರ್ಯಕ್ರಮದಲ್ಲಿ ರೋಗಿಗಳಿಗೆ ನ್ಯೂಟ್ರಿಷನ್ ಫುಡ್ ಕಿಟ್ ವಿತರಣೆ ಹಾಗೂ ಸರ್ಕಾರಿ ಶಾಲಾ ಮಕ್ಕಳಿಗೆ ಕನ್ನಡ ಇಂಗ್ಲಿಷ್ ನಿಘಂಟು ಪುಸ್ತಕ ಹಾಗೂ ಗಾಲಿ ಕುರ್ಚಿಯನ್ನ ಗವರ್ನರ್ ಮೆಲ್ವಿನ್ ಡಿಸೋಜಾ ವಿತರಿಸಿದರು. ನಂತರ ಮಾತನಾಡಿ, ಲಯನ್ಸ್ ಕ್ಲಬ್ ಎಂಬುದು ಒಂದು ಸಮಾಜ ಸೇವೆ ಮಾಡುವ ಸಂಸ್ಥೆಯಾಗಿದ್ದು ಬಡವರ, ನೊಂದವರಿಗೆ ಸ್ಪಂದಿಸುವುದು ಮುಖ್ಯ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ಹಾಸನ ಲಯನ್ಸ್ ಕೇಂದ್ರದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಟಿಬಿ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ನ್ಯೂಟ್ರಿಷಿಯನ್ ಫುಡ್ ಕಿಟ್ ವಿತರಿಸಲಾಗಿದೆ. ಮಧ್ಯಾಹ್ನ ರಾಜ್ಯಘಟ್ಟದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಕನ್ನಡ ಇಂಗ್ಲಿಷು ನಿಘಂಟು ಪುಸ್ತಕವನ್ನು ನೀಡಲಾಗಿದೆ. ಇದಾದ ಮೇಲೆ ಬಿಎಂ ರಸ್ತೆಯಲ್ಲಿರುವ ಕಾಮಧೇನು ವೃದ್ಧಾಶ್ರಮದಲ್ಲಿ ಇರುವ ವೃದ್ಧರಿಗೆ 1 ದಿನದ ಉಪಹಾರ, ಮಧ್ಯಾಹ್ನದ ಮತ್ತು ಸಂಜೆಯ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಹೇಳಿದರು. ಸಂಜೆ ನಮ್ಮ ಲಯನ್ಸ್ ಸೆಂಟರ್ನಲ್ಲಿ ಅಂಗವಿಕಲರಾದ ಎಚ್ಎನ್ ಯೋಗೇಶ್ ಹಾಗೂ ಸಿಆರ್ ಹರೀಶ್ ಎಂಬುವರಿಗೆ ಗಾಲಿ ಕುರ್ಚಿಯನ್ನು ವಿತರಿಸುವುದಾಗಿ ಹೇಳಿದರು. ಇಂತಹ ಹಲವಾರು ಸೇವಾ ಚಟುವಟಿಕೆಯನ್ನು ಹಾಸನದ ಲಯನ್ಸ್ ಮಾಡಿದೆ. ಇನ್ನು ಮುಂದೆ ಹೆಚ್ಚಿನ ರೀತಿ ಸೇವಾ ಕಾರ್ಯ ಮಾಡಲಿ ಎಂದು ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಸಂಪುಟ ಕಾರ್ಯದರ್ಶಿ ಆಸ್ವಾಡ್ ಡಿಸೋಜಾ, ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಎಚ್ಕೆ ನಾಗೇಶ್, ಕೋಆರ್ಡಿನೇಟರ್ ಐಡಿ ತಾರನಾಥ್, ಮುಖ್ಯ ಜಿಲ್ಲಾ ಚೇರ್ಪರ್ಸನ್ ಐಟಿ ಸ್ವರೂಪ್ ಎನ್ ಶೆಟ್ಟಿ ಹಾಗೂ ರೀಸನ್ 9 ಪ್ರಾಂತ್ಯ ಅಧ್ಯಕ್ಷರಾದ ಡಾಕ್ಟರ್ ವಿಶಾಲಾಕ್ಷಿ, ಕಾರ್ಯದರ್ಶಿ ಸಿಕೆ ಕಿರಣ್ ಕುಮಾರ್, ಖಜಾಂಜಿ ರವಿಕುಮಾರ್ ಬಲ್ಲೇನಹಳ್ಳಿ, ವಲಯಾಧ್ಯಕ್ಷರಾದ ಎಸ್ಪಿ ಪ್ರಕಾಶ್, ಲಿಯೋ ಕ್ಲಬ್ ಅಧ್ಯಕ್ಷರಾದ ಪ್ರಿಯಾ ಕಿರಣ, ಗೋನೂತನಗೌಡ, ಕಾರ್ಯದರ್ಶಿ ಸುರ್ವಚಲಾ ಇತರರು ಉಪಸ್ಥಿತರಿದ್ದರು. ಹೊಳೆನರಸೀಪುರದಲ್ಲಿ ನೂತನವಾಗಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ ಕಾಂಗ್ರೆಸ್ ಮುಖಂಡರುಗಳಿಗೆ ಶ್ರೇಯಸ್ ಎಂ ಪಟೇಲ್ ರವರು ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಾಚರಿಸಿದರು. ಹೊಳೆನರಸೀಪುರ ಮಾಜಿ ಪ್ರಧಾನಿ ಕುಟುಂಬದ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಜೆಡಿಎಸ್ನ ಹಳೆಕೋಟೆ ಹೋಬಳಿ ವ್ಯಾಪ್ತಿಯ ಪ್ರಭಾವಿ ಮುಖಂಡರುಗಳಾದ ಹನುಮನಹಳ್ಳಿ ಗ್ರಾಮದ ದೇವರಾಜು, ರವಿ, ನಟರಾಜು, ಸುಂದರೇಶ್, ಕಿರಣ್, ರಂಗಸ್ವಾಮಿ, ಧರಣಿ, ಕೇಶವಮೂರ್ತಿ, ಪರಮೇಶ್, ಮನು, ಜೀವನ್, ಗಿರೀಶ್, ರೇವಣ್ಣ, ದಿಲೀಪ್, ಬಸವನಾಯಕನಹಳ್ಳಿ ಗ್ರಾಮದ ರವಿ, ಮಾಕವಳ್ಳಿ ಗ್ರಾಮದ ದೀಪು, ದೇವರಾಜ್, ಮನು, ರವಿ, ಯೋಗೇಶ್, ರಘು, ಮಧು, ದಿನೇಶ್ ಮತ್ತು ಇವರ 100 ಬೆಂಬಲಿಗರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ಶ್ರೇಯಸ್ ಪಟೇಲ್ ಅವರ ನಿವಾಸದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದರು. ನೂತನವಾಗಿ ಪಕ್ಷಕ್ಕೆ ಸೇರ್ಪಡೆಗೊಂಡ ಮುಖಂಡರುಗಳನ್ನು ಬರಮಾಡಿಕೊಂಡ ಶ್ರೇಯಸ್ ಪಟೇಲ್ ಅವರು ಅವರಿಗೆ ಕೇಕ್ ತಿನ್ನಿಸಿ ಸನ್ಮಾನಿಸಿ ಬೃಹತ್ ಗುಲಾಬಿ ಹಾರವನ್ನು ಅವರ ಕೊರಳಿಗೆ ಸಮರ್ಪಿಸುವುದರ ಮೂಲಕ ಅದ್ದೂರಿಯಾಗಿ ಬರಮಾಡಿಕೊಂಡರು.
ಆಕ್ಟಿಂಗ್ ಗ್ರೂಪ್ಗೆ ಅವ್ರಿಗೆ ಕೂಡ ಇದೇ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಎಚ್.ವಿ. ಪುಟ್ಟರಾಜು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಟಿ. ಲಕ್ಷ್ಮಣ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕೆ.ಕೆ. ಲೋಕೇಶ್, ಪುರಸಭೆ ಸದಸ್ಯ ಬಾಯರಿ ಶೆಟ್ಟಿ, ಮಾಜಿ ಸದಸ್ಯ ಎಚ್.ಜೆ. ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರೋಟರಿ ಸಂಸ್ಥೆಯು ಸಾಮಾಜಿಕ ಕಾರ್ಯಗಳ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲೂ ಕ್ರಾಂತಿ ಮಾಡಿದೆ ಎಂದು ಲೇಖಕ ಹಾಗೂ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಧನಂಜಯ ಜೀವಾಳ ಹೇಳಿದರು. ಬೇಲೂರು ತಾಲೂಕಿನ ಅರೆಹಳ್ಳಿಯ ರಾಮನಗರದಲ್ಲಿರುವ ರೋಟರಿ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಶಾಲಾ ವಾರ್ಷಿಕೋತ್ಸವ ಸಾಂಸ್ಕೃತಿಕ ವೈಭವ 2024 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಾವು ಚಿಕ್ಕವರಾಗಿದ್ದಾಗ ಕಲಿಕೆಗೆ ಬಳಸುತ್ತಿದ್ದ ವಸ್ತುಗಳನ್ನು ಬಿಸಾಡುತ್ತಿರಲಿಲ್ಲ. ಪರಿಸರಕ್ಕೆ ಹಾನಿಯುಂಟು ಮಾಡುವ ಪಾಲಿಕಾರ್ಬನ್ ಎಂಬ ವಸ್ತುವನ್ನು ಪೆನ್ನುಗಳ ಉತ್ಪಾದನೆಯಲ್ಲಿ ಬಳಸುತ್ತಾರೆ. ಹಾಗಾಗಿ ಖಾಲಿ ಪೆನ್ನುಗಳನ್ನು ಎಲ್ಲೆಂದರಲ್ಲಿ ಎಸೆಯುವುದರ ಬದಲು ಒಂದು ಕಡೆ ಶೇಖರಿಸಿಡುವುದು ಉತ್ತಮ. ಶಾಲೆ ಹಾಗೂ ಮನೆಯಲ್ಲಿ ಶಿಕ್ಷೆಯಿಂದ ವಂಚಿತರಾಗುವ ಮಕ್ಕಳು ಸ್ಟೇಷನ್ ಮೆಟ್ಟಿಲು ಹತ್ತುತ್ತಾರೆ. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಶಿಕ್ಷೆ ಮತ್ತು ಶಿಕ್ಷಣದ ಮೂಲಕ ಸಂಸ್ಕಾರ ಕಲಿಸುವಲ್ಲಿ ಪೋಷಕರ ಹಾಗೂ ಶಿಕ್ಷಕರ ಪಾತ್ರ ಇರಿದು ಅಂತ ಹೇಳಿದರು. At Rotary School, we have the constant problem of parents approaching us complaining about the marks their children have secured in the exam. At our school, we emphasize on concepts, projects, board activity, seminars, along with traditional learning, so that they develop the creative side of their brain. Simply trying to score well in exam is not given much priority. Fiction. ತುಂಬಾ ಆತ್ಮೀಯ ಸಂಪರ್ಕ ಇರುವಂತಹ ಸ್ಥಳಗಳಲ್ಲಿ ಒಂದು. ಹಾಗಾಗಿ ಅರೆಹಳ್ಳಿಯಲ್ಲಿ ನಡೆಯುವಂತಹ ಯಾವ ಕಾರ್ಯಕ್ರಮವನ್ನು ನಾನು ತಪ್ಪಿಸಿಕೊಳ್ಳಲಿಕ್ಕೆ ಇಷ್ಟಪಡೋದು. ನನ್ನ ವೃತ್ತಿ ಬದುಕಿನ 2.5 ವರ್ಷಗಳ ಕಾಲ ನಾನು ಇಲ್ಲಿ ಕರ್ತವ್ಯ ನಿರ್ವಹಿಸಿದ್ದೇನೆ. ಆ ದಿನಗಳಲ್ಲಿ ನನಗೆ ದೊರಕದಂತಹ ಇಲ್ಲಿಯ ಸಹೃದಯಿಗಳ ಒಡನಾಟ ನನ್ನ ಬದುಕಿನಲ್ಲಿ ಅನೇಕ ಒಳ್ಳೆಯ ಬೆಳವಣಿಗೆಗಳಿಗೆ ಕಾರಣವಾಗಿದೆ. ಅದಕ್ಕಾಗಿ ನಾನು ಅರೆಹಳ್ಳಿ ರೋಟರಿ ಸಂಸ್ಥೆ ಹಾಗೆ ರೋಟರಿ ಶಾಲೆಗೆ ಆಭಾರಿಯಾಗಿದೆ. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ, ರೋಟರಿ ಶಾಲೆ ಉಪಾಧ್ಯಕ್ಷ ಆರ್.ಡಬ್ಲ್ಯೂ.ಆರ್. ಪಿಂಟು, ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತಾಧಿಕಾರಿ ಡಾಕ್ಟರ್ ಮಮತಾ ಜಿ, ಇಸಿಒ ಶಿವಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯ ವೀರೇಶ್, ರೋಟರಿ ಟ್ರಸ್ಟ್ ಅಧ್ಯಕ್ಷ ಹರೀಶ್ ಬಿಪಿ, ರೋಟರಿ ಕ್ಲಬ್ ಅಧ್ಯಕ್ಷ ಪೃಥ್ವಿ ಬಿಯು, ವಿದ್ಯಾರ್ಥಿ ಸಮಿತಿ ಅಧ್ಯಕ್ಷ ಆಶಿತಾ ಡಿಸೋಜಾ, ವಿದ್ಯಾರ್ಥಿ ಸಮಿತಿ ಕಾರ್ಯದರ್ಶಿ ಪ್ರಜ್ವಲ್, ಶಾಲಾ ಶಿಕ್ಷಕರು, ಸಿಬ್ಬಂದಿಗಳು ಭಾಗವಹಿಸಿದರು. ರಾಜಸ್ಥಾನ ರಾಜ್ಯದ ಜೈಪುರನಲ್ಲಿ ಸುರೇಶ್ ಜ್ಞಾನ ವಿಹಾರ್ ಯೂನಿವರ್ಸಿಟಿಯಲ್ಲಿ ಏರ್ಪಡಿಸಿದ್ದ ರಾಷ್ಟ್ರಮಟ್ಟದ 24ನೇ ಸ್ಕ್ವಾಯ್ ಮಾರ್ಷಲ್ ಆರ್ಟ್ಸ್ ಸ್ಪರ್ಧೆಯಲ್ಲಿ ಹೊಳೆನರಸೀಪುರದ ಸ್ಕ್ವಾಯ್ ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಿಂದ ಆಯ್ಕೆಯಾಗಿ 1 ಚಿನ್ನ ಪದಕ ಮತ್ತು 9 ಕಂಚಿನ ಪದಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಹೌದು, 2024ರ ಜನವರಿ 4, 5 ಮತ್ತು 6ನೇ ದಿನಾಂಕದಂದು ರಾಜಸ್ಥಾನ ರಾಜ್ಯದ ಜೈಪುರ್ನಲ್ಲಿರುವ ಸುರೇಶ್ ಜ್ಞಾನ ವಿಹಾರ್ ಯೂನಿವರ್ಸಿಟಿಯಲ್ಲಿ ಸ್ಕಾಯ್ ಅಸೋಸಿಯೇಷನ್ ಆಫ್ ರಾಜಸ್ಥಾನ್ ಮತ್ತು ಸ್ಕ್ವಾಯ್ ಫೆಡರೇಷನ್ ಆಫ್ ಇಂಡಿಯಾ ಇವರು ಏರ್ಪಡಿಸಿದ್ದ ರಾಷ್ಟ್ರಮಟ್ಟದ 24ನೇ ಸ್ಕ್ವಾಯ್ ಮಾರ್ಷಲ್ ಆರ್ಟ್ಸ್ ಸ್ಪರ್ಧೆಗೆ ಭಾರತದ ಪ್ರಾಚೀನ ಕಾಲದ ಕತ್ತಿ ವರಸೆ ಸ್ಪರ್ಧೆಗೆ ಹೊಳೆನರಸೀಪುರ ಸ್ಕ್ವಾಯ್ ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಿಂದ ಆಯ್ಕೆಯಾಗಿ ಸುಮಾರು 10 ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದಲ್ಲಿ ನಡೆದ ಸ್ಪರ್ಧೆಗೆ ಭಾಗವಹಿಸಿದ್ದರು. ಇದರಲ್ಲಿ 1 ಚಿನ್ನದ ಪದಕ ಮತ್ತು 9 ಕಂಚಿನ ಪದಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ಕೀರ್ತಿ ತಂದಿರುತ್ತಾರೆ. ಅಂಡರ್ 14 ಬಾಲಕರ ವಿಭಾಗದಲ್ಲಿ ಸೋಹನ್ ಮೌರ್ಯ ಡಿವಿ ಅವರು ಜಮ್ಮು ಕಾಶ್ಮೀರ್, ರಾಜಸ್ಥಾನ್, ತೆಲಂಗಾಣ ರಾಜ್ಯದ ಕ್ರೀಡಾಪಟುಗಳೊಂದಿಗೆ ಸೆಣಸಾಡಿ ಜಯಗಳಿಸಿ ಕರ್ನಾಟಕ ರಾಜ್ಯಕ್ಕೆ ಚಿನ್ನದ ಪದಕವನ್ನು ತಮ್ಮ ಮುಡಿಗೇರಿಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವ ಕ್ರೀಡಾ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ. ಮೋಹನ್ ಕುಮಾರ್ HY, ಲಿಖಿತ್ ವಿ, ದಿವಿತ್ ವೈ ಗೌಡ, ನಿತಿನ್ ಎಂ, ಪ್ರೇಮ್ ಕುಮಾರ್ HM, ಫಯಾಜ್ ಖಾನ್, ಮೊಹಮ್ಮದ್ ಅಬ್ಬಾಸ್, ಶಂಕರ್ ದಯಾಳ್ ಡಿ ಕಂಚಿನ ಪದಕಗಳನ್ನು ಗಳಿಸಿದ್ದಾರೆ. ಹಾಗೆಯೇ ಬಾಲಕಿಯರ ವಿಭಾಗದಲ್ಲಿ ರೀತು ಎಲ್ ಕಂಚಿನ ಪದಕ ಪಡೆದುಕೊಂಡಿದ್ದಾರೆ. ಈ ಎಲ್ಲ ಮಕ್ಕಳಿಗೆ ತರಬೇತುದಾರ ಹಾಗೂ ಹಾಸನ ಜಿಲ್ಲಾ ಸ್ಕ್ವಾಯ್ ಸಂಸ್ಥೆಯ
ಗೌರವಾಧ್ಯಕ್ಷರಾದ ಎಚ್ಎಂ ಅಬ್ದುಲ್ ಹೈ, ಕಾರ್ಯದರ್ಶಿ ಹರ್ಷವರ್ಧನ್ ಎಸ್ಎಲ್ ಹಾಗೂ ಪೋಷಕರು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಸರ್ಕಾರಿ ಇಲಾಖೆ ಅಧಿಕಾರಿಗಳು ಶುಭ ಹಾರೈಸಿದ್ದಾರೆ. Get ready, minus 25 kg, final bout. Green Sassan versus Gautam Abani, white Sassan. Stop the fight. ಈ ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಕರ್ನಾಟಕ, ಡೆಲ್ಲಿ, ರಾಜಸ್ಥಾನ್, ಅಂಡಮಾನ್ ನಿಕೋಬಾರ್, ಆಂಧ್ರಪ್ರದೇಶ, ತಮಿಳುನಾಡು, ಅಸ್ಸಾಂ, ಜಮ್ಮು ಕಾಶ್ಮೀರ, ಕೇರಳ, ತೆಲಂಗಾಣ, ಒರಿಸ್ಸಾ, ಪಂಜಾಬ್, ಉತ್ತರ ಪ್ರದೇಶ, ಹರಿಯಾಣ, ವೆಸ್ಟ್ ಬೆಂಗಾಲ್, ಛತ್ತೀಸ್ಗಢ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಗುಜರಾತ್, ಉತ್ತರಾಖಂಡ, ಬಿಹಾರ್, ಗೋವಾ, ಜಾರ್ಖಂಡ್ ಸೇರಿದಂತೆ ಮತ್ತಿತರ ರಾಜ್ಯದ ಕ್ರೀಡಾಪಟುಗಳು ಭಾಗವಹಿಸಿದರು. ಇದುವರೆಗೂ ಸಮರ್ಪಕ ರಸ್ತೆ ಇಲ್ಲದಿರುವ ನೂರಾರು ಗ್ರಾಮಗಳು ತಾಲೂಕಿನಲ್ಲಿದ್ದು, ನನ್ನ ಅವಧಿಯಲ್ಲಿ ಗುಣಮಟ್ಟದ ರಸ್ತೆ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗುವುದೆಂದು ಶಾಸಕ ಹುಲ್ಲಳ್ಳಿ ಸುರೇಶ್ ತಿಳಿಸಿದರು. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿ, ನಾರ್ವೆ ಹಾಗೂ ಅರೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಮನೆ ರಸ್ತೆಗೆ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುವ ಸಿಮೆಂಟ್ ರಸ್ತೆಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರದಿಂದ ದೊರಕುವ ಅನುದಾನ ಕಡಿತವಾಗಿದೆ. ಆದರೂ ಸಹ ಸಿಗುವ ಅಲ್ಪ ಅನುದಾನದಲ್ಲಿ ಗ್ರಾಮೀಣಾಭಿವೃದ್ಧಿಗೆ ಕೈಗೊಳ್ಳಲಾಗಿದೆ. ಸಾರ್ವಜನಿಕರ ಅಭಿಪ್ರಾಯದಂತೆ 4 ಕಿಲೋಮೀಟರ್ ಅಗಲದ ರಸ್ತೆಯನ್ನು ಮಾಡಿದರೆ ಎರಡೂ ಬದಿ ವಾಹನಗಳು ಸುಲಭವಾಗಿ ತೆರಳಲು ಅನುಕೂಲವಾಗುತ್ತೆ. ಗುತ್ತಿಗೆದಾರ ಹಾಗೂ ಎಂಜಿನಿಯರ್ಗೆ ಗುಣಮಟ್ಟದ ರಸ್ತೆ ನಿರ್ಮಿಸುವಂತೆ ತಿಳಿಸಲಾಗಿದೆ. ಇದು ಚಿಕ್ಕ ರಸ್ತೆಯಾಗಿರುವುದರಿಂದ ಸಾರ್ವಜನಿಕರು ರಸ್ತೆ ನಿರ್ಮಾಣಕ್ಕೆ ಸಹಕಾರ ನೀಡಬೇಕು. ಅನುದಾನ ತರುವುದು ನಮ್ಮ ಜವಾಬ್ದಾರಿ, ಕೆಲಸ ಮಾಡಿಸಿಕೊಳ್ಳುವುದು ಸಾರ್ವಜನಿಕರ ಜವಾಬ್ದಾರಿ. ಸರ್ಕಾರ ಪರಿಪೂರ್ಣ ಅನುದಾನ ನೀಡಿದ್ದೇ ಆದಲ್ಲಿ 224 ಕ್ಷೇತ್ರಗಳಲ್ಲಿ ಬೇಲೂರನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಲಾಗುವುದು ಅಂತ ಹೇಳಿದರು. ಅನುದಾನ ಸರ್ಕಾರ ಕೊಡ್ತಾ ಇಲ್ಲ, ಅದರ ಮಧ್ಯದಲ್ಲೂ ಸಹ ಒಂದಿಷ್ಟು ಅನುದಾನ ತಂದು ಸುಮಾರು 20 ಲಕ್ಷದ ವೆಚ್ಚದಲ್ಲಿ ಇವತ್ತು ಈ ಗ್ರಾಮಕ್ಕೆ ಒಂದು ಗುದ್ದಲಿ ಪೂಜೆಯನ್ನು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಎಲ್ಲ ಸದಸ್ಯರು, ಎಲ್ಲ ನಮ್ಮ ಮುಖಂಡರುಗಳನ್ನ ಒಳಗೊಂಡಂತೆ ಇವತ್ತು ಪೂಜೆ ಮಾಡ್ತೀವಿ. ಉತ್ತಮವಾದಂಥ ಗುಣಮಟ್ಟದ ಕೆಲಸ ಆಗುತ್ತೆ. ಇವತ್ತು ಏನು 3.25 ಮೀಟರನ್ನು ಗ್ರಾಮಸ್ಥರು ಹೇಳ್ತಾ ಇದ್ದಾರೆ 4 ಮೀಟ್ರ್ ಮಾಡಬೇಕಂತದ್ದು ಅವ್ರು ಹೇಳ್ತಕ್ಕಂಥ ಸಲಹೆ ಸರಿ ಇದೆ. ಯಾಕೆಂದರೆ 2 ವೆಹಿಕಲ್ ಬಂದಾಗ ಮತ್ತು ಆ ಕಡೆ ಈ ಕಡೆ ಡ್ರೈನಿನ ವ್ಯವಸ್ಥೆ ಇಲ್ಲದಲ್ಲೇ ಇರೋದ್ರಿಂದ ಹಾಗಾಗಿ 4 ಮೀಟ್ರ್ ರಸ್ತೆಗಳನ್ನ ಮಾಡಿ ಇಲ್ಲಿವರೆಗೂ ಅಲ್ಲಿಂದ ಬರುತ್ತೆ ಮಾಡಿ ಉಳಿದಿದ್ದನ್ನು ಮುಂದಿನ ದಿವಸಗಳಲ್ಲಿ ತಗೊಳ್ತಕ್ಕಂಥದ್ದು. ಅಂದರೆ ಏನೋ ನಾವು ಮುಚ್ಚಬೇಕು ಅಂದ್ಬಿಟ್ಟು ಎಲ್ಲ ಉದ್ದಕ್ಕೂ ಹಾಕೊಂಡು ಹೋಗ್ಬಿಟ್ಟು ಕ್ವಾಲಿಟಿ ಬರಲಿಲ್ಲ ಅಂತಂದರೆ ಅದು ವ್ಯರ್ಥ ಆಗುತ್ತೆ, ಮಾಡಿದ್ದು ವೇಸ್ಟ್ ಆಗುತ್ತೆ. ಮಾಡ್ತಕ್ಕಂಥ ಕೆಲಸ ಎಷ್ಟು ಬರುತ್ತೆ ಅಷ್ಟನ್ನು ನಮ್ಮ ಗುತ್ತಿಗೆದಾರರಿಗೆ ಮತ್ತು ನಮ್ಮ ಇಂಜಿನಿಯರ್ಗೆ ಹೇಳಿದ್ದೀವಿ, ಅದನ್ನು ಸಮರ್ಪಕವಾಗಿ ನಿಭಾಯಿಸ್ತಾರೆ. ಸಾರ್ವಜನಿಕರು ಇದಕ್ಕೆಂದರೆ ಚಿಕ್ಕ ರೋಡ್ ಇರೋದ್ರಿಂದ ಕೆಲಸ ಮಾಡೋ ಸಂದರ್ಭದಲ್ಲಿ ಅವ್ರಿಗೊಂಚೂರು ಸಹಾಯ ಮಾಡಬೇಕು, ನಿಂತ್ಕೋಬೇಕು ಜೊತೆಯಲ್ಲಿ. ಟೂರಿಂಗಿಗೆ ಇರ್ಬೋದು, ಟೂರಿಂಗ್ ಮಾಡಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿನೇ, ಕೆಲಸ ಮಾಡಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿನೇ, ಇದು ಗೊತ್ತಿರಲಿ. ಅನುದಾನ ತರೋದು ನಮ್ಮ ಜವಾಬ್ದಾರಿ ಆದರೆ ಕೆಲಸ ಮಾಡಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ. ದಯವಿಟ್ಟು ಆಮೇಲೆ ಕಾಂಕ್ರೀಟ್ ಹಾಕ್ದಾಗ ಹಸುಗಳು ಹೋಗೋದು, ಅದು ಆ ಮಾರ್ಕ್ ಹಂಗೆ ಉಳಿತಕ್ಕಂಥದ್ದು, ಆಮೇಲೆ ಯಾರೋ ಮನುಷ್ಯರು ಬರೋದು, ಆಮೇಲೆ ಯಾವುದೋ ವೆಹಿಕಲ್ಗಳು ಬರೋದು, ಇದನ್ನ ದಯವಿಟ್ಟು ನೀವು ನಿಂತ್ಕೊಂಡು ಅದನ್ನು ಇದು ಮಾಡಬೇಕು. ಅದು ಕ್ವಾಲಿಟಿ ಬರೋದು. ಅದನ್ನೇ ಆ ಸಂದರ್ಭದಲ್ಲಿ ಏನಾದ್ರು ಡ್ಯಾಮೇಜ್ ಆಯಿತು ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಅದನ್ನು ಒಂಚೂರು ದಯವಿಟ್ಟು ಎಲ್ಲರೂ ಸಹಕರಿಸಿ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಗ್ರಾಮದಿಂದ ಏನು ಹೊಸಮನಹಳ್ಳಿ ಗ್ರಾಮದಿಂದ ಉತ್ತಮವಾದಂಥ ಕೆಲಸ ಹೊಸಮನೆ ಗ್ರಾಮದಿಂದ ಪ್ರಾರಂಭ ಆಗ್ತಾ ಇದೆ. ಈಗ ಯಾವುದೇ ಪಾಟ್ವಾಲ್ಗಳು ಇದು ಇರ್ಬೋದು, ಏನು ಮಾಡಿದರೂ ಸಹ ಒಂದು ಕ್ವಾಲಿಟಿ ಕೆಲಸನ ಮಾಡ್ತಾಯಿದ್ದೀವಿ. ಸರ್ಕಾರ ಅನುದಾನ ಇಲ್ದಲೇ ಈ ಹಳೆಯದನ್ನೆಲ್ಲ ಹುಡುಕೊಂಡು ಅನುದಾನ ಕೊಟ್ಟರೆ ಖಂಡಿತವಾಗ್ಲೂ ಏನು ಕನಸನ್ನು ಕಂಡಿದ್ದಾರೆ ಕ್ಷೇತ್ರದ ಜನ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದನ್ನು ಅದಕ್ಕೆ 100ಕ್ಕೆ 100ರಷ್ಟು ಹಿಂದೆ ಹೇಳ್ತಾ ಇದ್ದು ಇದು ಬ್ರಿಟಿಷರ್ ಕಾಲಲ್ಲಿ ಮಾಡಿದ್ದು, ಇದು ಉತ್ತಮ ಕ್ವಾಲಿಟಿ ಇತ್ತು ಅಂತ. ಆ ಕ್ವಾಲಿಟಿನ ಕೊಡುವುದ್ರ ಮುಖಾಂತರ ಒಂದು ಉತ್ತಮವಾದಂಥ ಬೇಲೂರು ವಿಧಾನಸಭಾ ಕ್ಷೇತ್ರದ 224 ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥ ಕ್ಷೇತ್ರವನ್ನಾಗಿ ಮಾಡ್ತೀನಿ, ಇವರೆಲ್ಲರ ಆಶೀರ್ವಾದದಿಂದ ಅಂತಕ್ಕಂಥದ್ದನ್ನು
ಈ ವೇಳೆ ನಾರ್ವೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾಲಾಶ್ರೀ ಸೋಮಯ್ಯ, ಅರೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ, ಪಿಡಿಒ ಚಂದ್ರಯ್ಯ, ಮುಖಂಡರಾದ ಚಂದ್ರಶೇಖರ ಶೆಟ್ಟಿ, ಸೋಮನಾಥ್, ಅಶೋಕ್ ಅರಸ್, ಅರೆಹಳ್ಳಿ ನಾರ್ವೆ ಗ್ರಾಮ ಪಂಚಾಯಿತಿ ಸದಸ್ಯರು, ವಾಟೆಹಳ್ಳಿ ಹಾಗೂ ಹೊಸಮನಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಯಾವುದೇ ಆಟೋಟವಾಗಿರಲಿ ತರಬೇತಿ ಮತ್ತು ಶ್ರದ್ಧೆ ಅಗತ್ಯ. ಅದರಲ್ಲೂ ಚೆಸ್ ಆಟ ಅಂದರೆ ಏಕಾಗ್ರತೆ ಬಹಳ ಮುಖ್ಯವಾಗಿರುತ್ತದೆ ಎಂದು ಕ್ರೈಸ್ಟ್ ಶಾಲೆಯ ಪ್ರಾಂಶುಪಾಲರಾದ ಫ್ರೈಸಿಸ್ ಕೆ ಥಾಮಸ್ ಮಕ್ಕಳಿಗೆ ಹಾಸನದಲ್ಲಿ ಕಿವಿಮಾತು ಹೇಳಿದರು. ನಗರದ ಡೆಂಟಲ್ ಕಾಲೇಜು ರಸ್ತೆ, ರಿಂಗ್ ರಸ್ತೆ ಬಳಿ ಇರುವ ಕ್ರೈಸ್ಟ್ ಶಾಲೆಯ ಸಭಾಂಗಣದಲ್ಲಿ 6 ಕದಂಬ ಚೆಸ್ ಅಕಾಡೆಮಿ ವತಿಯಿಂದ ಹಾಸನದ ರಾಯಲ್ ಅಪೋಲೋ ಅಂತಾರಾಷ್ಟ್ರೀಯ ಶಾಲೆಯ ಸಹಯೋಗದೊಂದಿಗೆ ಶಾಲಾ ಮಕ್ಕಳಿಗೆ 6ನೇ ಅಂತರ್ಶಾಲಾ ಜಿಲ್ಲಾ ಮಟ್ಟದ ಮುಕ್ತ ಚೆಸ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಚೆಸ್ ಆಟ ಆಡುವುದರ ಮೂಲಕ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಮಕ್ಕಳಲ್ಲಿ ಗುರಿ ಎಂಬುದು ಇದ್ದರೆ ಸಾಧನೆ ಮಾಡಲು ಸಹಕಾರಿಯಾಗುತ್ತೆ. ಯಾವ ಆಟವಾಗಿರಲಿ ಶ್ರದ್ಧೆ ಇರಬೇಕು. ಅದರಲ್ಲೂ ಇಂತಹ ಚೆಸ್ ಕ್ರೀಡೆಯು ಮಕ್ಕಳ ಬುದ್ಧಿ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಕ್ರೀಡೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಇದೇ ವೇಳೆ ಚೆಸ್ ಆಟಗಾರರಿಗೆ ಶುಭ ಹಾರೈಸಿದರು. If you want to be a proficient in that game, you have to have some discipline towards the game, right? See, today I want to share with you 4 P's that you have to have in your life if you want to succeed in any kind of games. Okay, are you ready to listen to that? ಕಾರ್ಯಕ್ರಮದಲ್ಲಿ ಕದಂಬ ಚೆಸ್ ಅಕಾಡೆಮಿ ಸಂಸ್ಥಾಪಕರಾದ ಎಂಟಿ ತ್ಯಾಗರಾಜು, ಜನಮಿತ್ರ ಕನ್ನಡ ದಿನಪತ್ರಿಕೆ ಸಂಪಾದಕರಾದ ನವೀನ್ ಕುಮಾರ್, ಹಾಸನ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಉಪಾಧ್ಯಕ್ಷೆ ಲಕ್ಷ್ಮೀ ಕಿರಣ್, ಹಾಸನ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಖಜಾಂಚಿ ವಿಜಿಎಂ ಪ್ರತಾಪ್, ಜಿಲ್ಲಾ ಚೆಸ್ ಅಸೋಸಿಯೇಷನ್ ಉಪಾಧ್ಯಕ್ಷ ಎ ಮಂಜುನಾಥ್ ಪ್ರಸಾದ್, ಸದಸ್ಯರಾದ ಆರ್ ರಾಧಾ ಜಗದೀಶ್, ಕದಂಬ ಚೆಸ್ ಅಕಾಡೆಮಿ ಟ್ರೈನರ್ ಕಾವ್ಯ ಚಂದನ್, ಚಿಕ್ಕಮಗಳೂರು ಜಿಲ್ಲಾ ಚೆಸ್ ಅಸೋಸಿಯೇಷನ್ ಕಾರ್ಯದರ್ಶಿ ಎಂಜೆ ಗಿರೀಶ್ ಇತರರು ಪಾಲ್ಗೊಂಡಿದ್ದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ತಾಲೂಕಿನ ತೊಳಲು ಗ್ರಾಮ ಪಂಚಾಯಿತಿ ಕೊನೆರ್ಲು ಗ್ರಾಮದ ಊರ ಮುಂದಿನ ದ್ಯಾವನಕೆರೆ ಅಭಿವೃದ್ಧಿ ಮತ್ತು ಗ್ರಾಮಸ್ಥರ ಸಹಭಾಗಿತ್ವದಲ್ಲಿ ಮೈಸೂರು ಪ್ರಾದೇಶಿಕ ವ್ಯಾಪ್ತಿಯ 486ನೇ ನಮ್ಮೂರು ನಮ್ಮಗೆರೆ ನಾಮಫಲಕ ಅನಾವರಣ ಮತ್ತು ಕೆರೆ ಹಸ್ತಾಂತರ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಕೆಡಿಆರ್ಪಿ ಬಿಸಿ ಟ್ರಸ್ಟ್ನ ನಿರ್ದೇಶಕಿ ಮಮತಾ ಹರೀಶ್, ನಮ್ಮ ಸಂಸ್ಥೆಯಿಂದ ಹಲವಾರು ಸಮಾಜಮುಖಿ ಕೆಲಸಗಳು ನಿರ್ವಹಿಸುತ್ತಿದ್ದು, ಅದರಲ್ಲಿ ಹಳ್ಳಿಗಳಲ್ಲಿ ಕೆರೆಗಳನ್ನು ಹೂಳೆತ್ತುವ ಕೆಲಸ ಮಾಡುತ್ತಿದ್ದು, ಕೊನೆರ್ಲು ಗ್ರಾಮದಲ್ಲೂ ಸಹ ಕೆರೆಯನ್ನು ಅಭಿವೃದ್ಧಿ ಮಾಡಲಾಗಿದೆ. ಇದನ್ನು ಉಳಿಸಿಕೊಂಡು ಹೋಗುವ ಕೆಲಸ ನಿಮ್ಮದಾಗಬೇಕು. ಗ್ರಾಮೀಣ ಪ್ರದೇಶದ ಕೆರೆಗಳು ಪ್ರತಿಯೊಂದು ಊರಿನ ಸಮೃದ್ಧಿಯ ಪ್ರತೀಕವಾಗಿದೆ. ಗ್ರಾಮೀಣ ಜನಜೀವನವು ಸಂಪೂರ್ಣವಾಗಿ ಕೆರೆಗಳ ಮೇಲೆಯೇ ಅವಲಂಬಿತವಾಗಿದೆ. ಅಚ್ಚುಕಟ್ಟಿನ ಪ್ರದೇಶ ಗುರುತಿಸಿ ಅಲ್ಲಿ ವ್ಯವಸ್ಥಿತವಾಗಿ ಕೆರೆಗಳನ್ನು ನಿರ್ಮಿಸಿರುವ ನಮ್ಮ ಪೂರ್ವಜರ ಸಾಧನೆಯೇ ಅದ್ಭುತ. ಅಂತರ್ಜಲದ ಮುಖ್ಯ ಸೆಲೆಯಾಗಿದ್ದ ಈ ಕೆರೆಗಳು ಮಳೆಗಾಲದಲ್ಲಿಯೇ ನೀರು ತುಂಬದ ಮಟ್ಟಕ್ಕೆ ಬಂದಿದೆ. ಕೆರೆಗಳ ಇಂದಿನ ದುಸ್ಥಿತಿಗೆ ನೇರವಾಗಿ ಮಾನವನೇ ಹೊಣೆ ಹೊರತು ಬೇರೆ ಯಾರೂ ಅಲ್ಲ. ಹಾಗಾಗಿ ಇಂದು ಹೆಚ್ಚುತ್ತಿರುವ ನೀರಿನ ಬೇಡಿಕೆಗೆ ಕೆರೆಗಳನ್ನು ಪುನಶ್ಚೇತನಗೊಳಿಸಿದ ಹೊರತು ಬೇರೆ ಯಾವುದೇ ಮಾರ್ಗೋಪಾಯಗಳು ಇಲ್ಲವಾಗಿದೆ ಅಂತ ತಿಳಿಸಿದರು. ಬೆಳೆಗಳು ಇಲ್ಲಿ ವ್ಯಾಪಕವಾಗಿ ಬೆಳೀಲಿಕ್ಕೆ ಸಾಧ್ಯತೆಗಳಿದೆ. ಖಂಡಿತವಾಗಿ ಈ ಕೆರೆಯಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ನೀರನ್ನು ತುಂಬಿ ಈ ಗ್ರಾಮಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಹೇಳುವಂತಹ ಒಂದು ಏನು ಆಶಯ ಭಾವನೆ ನಮ್ಮ ಸ್ವಸಹಾಯ ಸಂಘಗಳ ಇಲ್ಲಿ ನಾನು ಅದಕ್ಕೆ ಹೇಳ್ತಾ ಇದ್ದೆ. ನಮ್ಮ 1000 ಲೋಡ್ ಮಣ್ಣು ಹೋಯ್ತು. ಪ್ರತಿಯೊಂದು ಕೆರೆಗೂ 10 ಲಕ್ಷ 15 ಲಕ್ಷನ ಪೂಜ್ಯರು ಕೊಟ್ಟರು. ಈಗ ನಾವೊಂದು ಕೆರೆಗೆ ಹೋದೆವು, ಗುದ್ದಲಿ ಪೂಜೆ ಮಾಡಿದೆವು. ವಾಪಸ್ ತಿರ್ಗಾ ಮೇಲೆ ಬರ್ತಿದ್ದಾಗ ಅಲ್ಲಿ 4 ಮಂದಿ ರೈತರು ಹೇಳಿದರು, ಸರ್ ನಮ್ಮಲ್ಲಿ ಒಂದು ಕೆರೆ ಉಂಟು ಸರ್, ಮಾಡ್ತೀರಾ ಸರ್ ಅಂತ. ಎಷ್ಟೋ ಕಡೆ ಪಂಚಾಯತ್ನವರು 10 ಲಕ್ಷ 20 ಲಕ್ಷ 50 ಲಕ್ಷ ಕೊಟ್ಟು ಅರ್ಧಲ್ಲಿ ನಿಂತಿದ್ದನ್ನು ನಮ್ಮ ಕಾರ್ಯಕರ್ತರು ನಮ್ಮ ಕಮಿಟಿಯವರು ಹೋಗಿ 5 ಲಕ್ಷ ರೂಪಾಯಿ ಆ ಮಣ್ಣೆಲ್ಲ ಪೂರ ತೆಗೆಸಿ ಒಳ್ಳೆಯ ಕೆರೆ ಮಾಡಿಕೊಡ್ತಾರೆ. ಇದು ನಿಜವಾದ ಗ್ರಾಮಾಭಿವೃದ್ಧಿ ಯೋಜನೆ ಅಂತ. ಈ ಸಂದರ್ಭದಲ್ಲಿ ತಾಲೂಕು ಯೋಜನಾಧಿಕಾರಿ ಚಂದ್ರಶೇಖರ್, ತೊಳಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಿ, ಉಪಾಧ್ಯಕ್ಷೆ ರಂಜಿತಾ, ಕೆರೆ ಸಮಿತಿ ಅಧ್ಯಕ್ಷ ಉಮೇಶ್, ಶಂಕರ್, ಮಂಜೇಗೌಡ, ಶೋಭಣೇಶ್, ಭರತ್, ಲತಾ, ಅಜಿತ್, ಸೇವಾ ಪ್ರತಿನಿಧಿ ಶಿವಣ್ಣ, ಪ್ರತಿಭಾ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಭಾನುವಾರದಂದು ನಡೆದ ಶ್ರೀ ಗಾಯತ್ರಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಪ್ರಚಾರದ ಕೊನೆಯ ಕಸರತ್ತಿನಲ್ಲಿ ಮತದಾರರನ್ನ ಸೆಳೆಯಲು ಮನವಿ ಮಾಡುತ್ತಿರುವುದು ಕಂಡುಬಂದಿತು.
ಶ್ರೀ ಗಾಯತ್ರಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆ 5 ವರ್ಷಗಳಿಗೊಮ್ಮೆ ನಡೆಯಲಿದ್ದು 2024ರ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿಯಿಂದ ಆಶಾ ಕುಮಾರಸ್ವಾಮಿ, ಸಾಮಾನ್ಯದಿಂದ ಎಂಎಸ್ ಕೃಷ್ಣಮೂರ್ತಿ, ಡಾಕ್ಟರ್ ವೈಎಸ್ ಜಗದೀಶ್, ಎನ್ಆರ್ ಜಯರಾಮ್, ಎಚ್ಎಸ್ ತಿಲಕ್, ಮಹಿಳಾ ಮೀಸಲಾತಿಯಿಂದ ಎಚ್ಎಸ್ ನಂದಾಮಣಿ, ಸಾಮಾನ್ಯದಿಂದ ಜಿಎಸ್ ಪದ್ಮನಾಭ್, ಮಹಿಳಾ ಮೀಸಲಾತಿಯಿಂದ ಪ್ರೇಮಲತಾ ರಾಜೇಂದ್ರ, ಸಾಮಾನ್ಯದಿಂದ ಇಎಸ್ ಮುರಳಿ, ಎಸ್ ರಘುನಂದನ್, ಎಚ್ಜಿ ರಂಗನಾಥ್, ಬಿಆರ್ ವರುಣ್, ಎಸ್ ವಿಜಯ್ ಕುಮಾರ್, ಎ ವಿಜಯಾನಂದ, ಎಚ್ಎನ್ ಹರೀಶ್, ಕೆಪಿ ಸತ್ಯಪ್ರಮೋದ್, ಎಚ್ಪಿ ಸೋಮಶೇಖರ್ ಸೇರಿ ಒಟ್ಟು 18 ಜನರು ಚುನಾವಣಾ ಕಣದಲ್ಲಿದ್ದು, ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆ ನಡೆಯುವ ಸ್ಥಳದಲ್ಲಿ ಅಭ್ಯರ್ಥಿಗಳು ಹಾಗೂ ಸ್ಪರ್ಧಿಗಳ ಕಡೆಯವರಿಂದ ಕೊನೆಯ ಪ್ರಚಾರದಲ್ಲಿ ತೊಡಗಿದ್ದರು. ಮತದಾನ ಮಾಡಲೆಂದು ಹಾಸನ ಅಲ್ಲದೆ ಹೊರ ಜಿಲ್ಲೆಗಳಿಂದ ಸದಸ್ಯರು ಬಂದು ಮತದಾನ ಮಾಡಿದರು. ಒಳನರಸೀಪುರದ ಸಹಕಾರಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಮಾಧ್ಯಮದೊಂದಿಗೆ ಮಾತನಾಡಿ, ಶ್ರೀ ಗಾಯತ್ರಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ಸಾಮಾನ್ಯ ಚುನಾವಣೆಯಲ್ಲಿ ಬಯಲ ಪ್ರಕಾರ 13 ಸ್ಥಾನಗಳಿದ್ದು, ಅದರಲ್ಲಿ 9 ಸ್ಥಾನಕ್ಕೆ ಸ್ಪರ್ಧೆ ಮಾಡಲಾಗಿದ್ದು, ಒಟ್ಟು 20 ಜನರು ಆಕಾಂಕ್ಷಿಗಳಾಗಿ ಅರ್ಜಿ ಹಾಕಲಾಗಿದ್ದು, ಸಾಮಾನ್ಯದಿಂದ 17 ಅರ್ಜಿಗಳು ಬಂದಿದ್ದು, ಮಹಿಳೆಗೆ 2 ಸ್ಥಾನಕ್ಕೆ 4 ಅರ್ಜಿಗಳು ಬಂದಿದ್ದು, ಅದರೊಳಗೆ 2 ವಿತ್ಡ್ರಾ ಆಗಿದೆ. ಈಗ ಚುನಾವಣಾ ಕಣದಲ್ಲಿ ಒಟ್ಟು 18 ಜನರು ಉಳಿದಿದ್ದು, ಸಾಮಾನ್ಯದಲ್ಲಿ 7 ಸ್ಥಾನಗಳಿಗೆ 15 ಜನರು ಸ್ಪರ್ಧೆ ಮಾಡಲಾಗುತ್ತಿದ್ದು, ಮಹಿಳೆಯರಲ್ಲಿ 2 ಸೀಟುಗಳಿಗೆ 3 ಇದ್ದಾರೆ ಎಂದು ಚುನಾವಣೆ ಬಗ್ಗೆ ಮಾಹಿತಿ ನೀಡಿದರು. ಗಾಯತ್ರಿ ಪತ್ತಿನ ಸಹಕಾರ ಸಂಘ ಹಾಸನ ಈ ಸಂಘದ ಆಡಳಿತ ಮಂಡಳಿ ಚುನಾವಣೆ. ಈ ಚುನಾವಣೆಯಲ್ಲಿ ಬೈಲಾ ಪ್ರಕಾರ 13 ಸ್ಥಾನ ಇದೆ. 13 ಸ್ಥಾನದ ಪ್ರಕಾರ ಪ್ರವರ್ಗ ಎ, ಪ್ರವರ್ಗ ಬಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಅಪ್ಲಿಕೇಶನ್ ಹಾಕಿಲ್ಲ. ಸಾಮಾನ್ಯ ಮತ್ತು ಮಹಿಳಾ ಮೀಸಲಿಗೆ ಮಾತ್ರ ಅಪ್ಲಿಕೇಶನ್ ಹಾಕಿದ್ದಾರೆ. ಸಾಮಾನ್ಯಕ್ಕೆ 17 ಅಪ್ಲಿಕೇಶನ್ ಬಂದಿತ್ತು 7 ಸ್ಥಾನಕ್ಕೆ. ಮಹಿಳೆ ಮೀಸಲು 2 ಸ್ಥಾನಕ್ಕೆ 3 ಅಪ್ಲಿಕೇಶನ್ ಬಂದಿತ್ತು. ಅದ್ರ ಸಾಮಾನ್ಯದ 2 ವಿಡ್ರಾವಲ್ ಆಗಿದೆ. ಟೋಟಲ್ ಕಣದಲ್ಲಿ 7 ಸ್ಥಾನಕ್ಕೆ 15 ಜನ ಸಾಮಾನ್ಯ, 2 ಮಹಿಳಾ ಮೀಸಲು ಸ್ಥಾನಕ್ಕೆ 3 ಜನ ಮಹಿಳಾ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಟೋಟಲ್ ಅಭ್ಯರ್ಥಿಗಳು 18 ಜನ ಇದ್ದಾರೆ. ಟೋಟಲ್ ಎಲಿಜಿಬಲ್ ವೋಟರ್ಸ್ 1323 ಜನ ಇದ್ದಾರೆ. 3 ಬೂತ್ ಮಾಡಿದ್ದೀವಿ ಸರ್. ಮತದಾನ ಸಮಯ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ. 4 ಗಂಟೆ ನಂತರ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಕೌಂಟಿಂಗ್ ಮುಗಿದ ನಂತರ ಇಲ್ಲೇ ಘೋಷಣೆ ಡಿಕ್ಲೇರ್ ಮಾಡ್ತೀವಿ. ಇಲ್ಲಿವರೆಗೆ ಎಷ್ಟು ಪರ್ಸೆಂಟೇಜ್ ಆಗಿದೆ ಒಟ್ಟು? ಪರ್ಸೆಂಟೇಜು ಒಂದು ಅಂದ್ರೆ 100 ವೋಟರ್ಸ್, ಒಂದು ಫಸ್ಟ್ 100 ಇತ್ತು ಈಚ್ ಬೂತ್ಗೆ. ಒಂದು 100 ಕಂಪ್ಲೀಟ್ ಆಗಿ 2ನೇ ತಗೊಂಡಿದ್ದಾರೆ ಸರ್. ಅಂದ್ರೆ 102, 103 6 ರೌಂಡ್ ಇದೆ. ಅಂದ್ರೆ 300 ಚಿಲ್ಲರೆ ಆಗಿದೆ ಸರ್. 320, 310. ನಿಮ್ಮ ಹೆಸರು? ಮಂಜುನಾಥ ಏನಂತ, ಸಹಕಾರ ಅಭಿವೃದ್ಧಿ ಅಧಿಕಾರಿ, ಒಳನರಸೀಪುರ ಸರ್. ಪರಿಚಯವಿದ್ದ ವ್ಯಕ್ತಿಯಿಂದಲೇ ಚಿನ್ನಾಭರಣ ದೋಚಿದ್ದಲ್ಲದೆ ತಾಯಿ ಮತ್ತು 2 ಮಕ್ಕಳನ್ನ ಹತ್ಯೆ ಮಾಡಿದ ಆರೋಪಿಯನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿ ಕಾರ್ಯಾಚರಣೆ ನಡೆಸಿರುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ತಿಳಿಸಿದರು. ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಚಿನ್ನಾಭರಣ ದೋಚಿಕೊಂಡು ಹತ್ಯೆಗೈದಿರುವುದನ್ನು ಮರೆಮಾಚುವ ಉದ್ದೇಶದಿಂದ ಮನೆಯೊಳಗೆ ಗ್ಯಾಸ್ ವಿಷ ಅನ್ನ ಬಿಟ್ಟು ಪರಾರಿಯಾಗಿದ್ದ ಆರೋಪಿಯನ್ನ ಸದ್ಯ ಬಂಧಿಸಿದ್ದಾರೆ. ಹಾಸನ ತಾಲೂಕು ಸಾಲಗಾಮಿ ಹೋಬಳಿ ಯಲಗುಂದ ಗ್ರಾಮದ ವಾಸಿ ಉಲಿಯಮ್ಮ ಕಮ್ಲೇಟ್ ನಂಜುಂಡಪ್ಪರವರ ಮಗಳು ಶಿವಮ್ಮ ಮತ್ತು ಅಳಿಯ ತೀರ್ಥ ಪ್ರಸಾದ್ ಇವರ ಮಕ್ಕಳಾದ 9 ವರ್ಷದ ಪವನ್ ಮತ್ತು 7 ವರ್ಷದ ಸಿಂಚನವರಗಳೊಂದಿಗೆ ಹಾಸನದ ಸಾಲಗಾಮಿ ರಸ್ತೆ ದಾಸರ ಕುಪ್ಪಲಿನ ಪದ್ಮಾರವರ ಮನೆಯನ್ನ ಭೋಗ್ಯ ಮಾಡಿಕೊಂಡು ವಾಸವಾಗಿರ್ತಾರೆ. ತೀರ್ಥ ಪ್ರಸಾದ್ ರವರು ತುಮಕೂರಿನಲ್ಲಿ ಬೇಕರಿ ಕೆಲಸ ಮಾಡಿಕೊಂಡು ಆಗಾಗ್ಗೆ ಮನೆಗೆ ಬಂದು ಹೋಗ್ತಿದ್ರು. ಈ ಹಿಂದೆ ಬಿಜಾಪುರ ಜಿಲ್ಲೆ ಬಬಲೇಶ್ವರ ಗ್ರಾಮದಲ್ಲಿ ಬೇಕರಿಯಲ್ಲಿ ಕೆಲಸ ಮಾಡಿಕೊಂಡಿದ್ದಾಗ ಪರಿಚಯ ಹಾಗೂ ಸ್ನೇಹಿತನಾದ ಬಿಜಾಪುರ ಜಿಲ್ಲೆ ಬಬಲೇಶ್ವರ ಗ್ರಾಮದ ವಾಸಿ ನಿಂಗಪ್ಪ ಕಾಗವಾಡ ಜನವರಿ 1ರಂದು ಮಗಳ ಮನೆಗೆ ಬಂದಿದ್ದು, ತೀರ್ಥಪ್ರಸಾದ್ ಇಲ್ಲದ ಸಮಯದಲ್ಲಿ ಸಲುಗೆಯಿಂದ ಮನೆಗೆ ಬಂದು ಇರ್ತಿದ್ದನು. ಈ ವೇಳೆ ಶಿವಮ್ಮಳ ಬಳಿ ಹಣ ಕೇಳಿದ್ದು ನಿರಾಕರಿಸಿದ ಕಾರಣ ನಿಂಗಪ್ಪ ಕಾಗವಾಡ ದುರುದ್ದೇಶದಿಂದ ಶಿವಮ್ಮ 35 ವರ್ಷ ಮತ್ತು ಮಕ್ಕಳಾದ 9 ವರ್ಷದ ಪವನ್ ಮತ್ತು 7 ವರ್ಷದ ಸಿಂಚಾಳನ್ನ ಕೊಲೆ ಮಾಡಿ ಶಿವಮ್ಮರವರ ಕೊರಳಿನಲ್ಲಿದ್ದ ಕಾಸುಗಳು ಮತ್ತು ಗುಂಡುಗಳಿದ್ದ ಚಿನ್ನದ ತಾಳಿ ಸಮೇತ ಮಾಂಗಲ್ಯ ಸರ, ಬೆಳ್ಳಿಯ ಕಾಲು ಚೈನು ಹಾಗೂ ವಿವೋ ಮೊಬೈಲ್ ಅನ್ನು ದೋಚಿದ್ದನು. ಕೊಲೆ ಮಾಡಿರುವುದನ್ನು ಮರೆಮಾಚುವ ಉದ್ದೇಶದಿಂದ ಮನೆಯೊಳಗೆ ಗ್ಯಾಸ್ ಸಿಲಿಂಡರ್ನ ಪೈಪನ್ನು ಹಾಕಿತ್ತು. ಗ್ಯಾಸ್ನ ವಿಷ ಅನಿಲ ಬಿಟ್ಟು ಮನೆಯ ಹೊರಗಡೆಯಿಂದ ಡೋರ್ ಲಾಕ್ ಮಾಡಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದನು ಅಂತ ಮಾಹಿತಿ ನೀಡಿದರು. ಅದರಲ್ಲಿ ಕೆಲವೊಂದು ತಿಂಗಳು ಸಂಬಳ ಕೊಟ್ಟಿಲ್ಲ ಕಾರಣಕ್ಕೋಸ್ಕರ, ಇಲ್ಲಾಂದರೆ ಅವರು ಬೇರೆ ಏನಾದರೂ ಲ್ಯಾಂಡ್ ಇಶ್ಯೂ, ಇಲ್ಲಾಂದರೆ ಬೇರೆ ಏನಾದರೂ ಅಸೆಟ್ ತಗೊಳ್ಳೋದು ಮತ್ತು ಸೇಲ್ ಮಾಡೋ ವಿಚಾರದಲ್ಲಿ ಗಲಾಟೆ ಬಂದ ಅಂತ ನಾವು ತನಿಖೆಯನ್ನು ಮಾಡಬೇಕಾಗಿರ್ತದೆ. ಆದರೆ ಅವತ್ತಿನ ದಿನ ನಿಂಗಪ್ಪ ಅವರು ಶಿವ ಮಾತ್ರ ನಮ್ಗೆ ದುಡ್ಡು ಕೊಡಿ ಅಂತ ಮಾತು ಬಂದಾಗ ಗಲಾಟೆ ಶುರುವಾಯಿತು. ಶ್ರೀ ಸೀತಾರಾಮಾಂಜನೇಯ ದೇವಾಲಯದ ಸಪ್ತಪದಿ ಸೌದಾಮಿನಿ ಸಭಾಂಗಣದಲ್ಲಿ ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಹಾಸನ ಜಿಲ್ಲಾ ಘಟಕದ ವತಿಯಿಂದ ನಡೆಯುತ್ತಿರುವ ಗಮಕ ಹಬ್ಬ ಕವಿನಮನ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಬಾರಾ ವಿಜಯಕುಮಾರ್ ಅವರು ವಿದ್ವತ್ಪೂರ್ಣ ವ್ಯಾಖ್ಯಾನ ನೀಡಿದರು. ನಂತರ ನಡೆದ ಕಾರ್ಯಕ್ರಮದಲ್ಲಿ ಕೆಆರ್ ಆಸೂರಿಯವರ ಪುತ್ರಿ ವಿದುಷಿ ಪದ್ಮಜ ಶ್ರೀನಿವಾಸನ್ ಬೆಂಗಳೂರು ಇವರು ಕೆಆರ್ ಆಸೂರಿ ವಿರಚಿತ ದಾಸರ ಪದಗಳನ್ನು ತುಂಬ
ಸುಶ್ರಾವ್ಯವಾಗಿ ಆಡಿ ಪ್ರೇಕ್ಷಕರ ಮನವನ್ನಾಗಿದ್ರು. ವಿದ್ವಾನ್ ರಾಘವೇಂದ್ರ ಅವರು ವಯೋಲಿನ್ನಲ್ಲಿಯೂ ಹಾಗೂ ವಿದ್ವಾನ್ ಎಚ್ ಕೆ ಮಂಜುನಾಥ್ ಅವರು ಮೃದಂಗದಲ್ಲಿಯೂ ಸಹಕಾರ ನೀಡಿದರು. ಇದೇ ವೇಳೆ ಕಲಾಶ್ರೀ ಗಣೇಶ ಉಡುಪ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದಲ್ಲಿ ಯಶಸ್ವಿಯಾಗಿ ನಡೆದ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿ, ಅದ್ಭುತ ಪ್ರದರ್ಶನ ನೀಡಿದ ಕ್ರೀಡಾಪಟುಗಳು. ಹಾಸನದ ಲಯನ್ಸ್ ಕ್ಲಬ್ನಿಂದ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ನಿಘಂಟು ಪುಸ್ತಕ ಹಾಗೂ ಗಾಲಿ ಕುರ್ಚಿ ವಿತರಣೆ. ಹೊಳೆನರಸೀಪುರದಲ್ಲಿ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಪ್ರಭಾವಿ ಮುಖಂಡರ ಸೇರ್ಪಡೆ, ಸಂಭ್ರಮಿಸಿದ ಶ್ರೇಯಸ್ ಪಟೇಲ್. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.